ನಾನು ತುಂಬ ಸರಿ ಹೇಳಿದ್ದೀನಿ, ನಾನು ಯಾರನ್ನೂ ಓಲೈಸೋಕ್ಕೆ ಮೆಚ್ಚೋಕ್ಕೆ ಬಂದಿರಲಿಲ್ಲ. 10 ವರ್ಷ ನಾನು ಓಲೈಸಿದ್ದು ಮೆಚ್ಚಿದ್ದು ಕೊಡಗು ಮತ್ತು ಮೈಸೂರಿನ ಜನ. ಇಲ್ಲಿನ ಕಸ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋರ್ಗೂ ಎಲ್ಲ ಮಾಡಿದೆ. ನಾನು ರಾಜಕಾರಣ ಮಾಡೋದಾಗಿದ್ದರೆ 10 ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದಿತ್ತು. ಇನ್ನು ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ. ನನ್ನದೇನಿದ್ರೂ ಕೂಡ ಜನರ ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯವಾಗಿರುವಂಥದ್ದು. ಇವತ್ತು BJPಯ ಬಲವರ್ಧನೆ ಆಗಬೇಕು. BJPಯ ಬಲವರ್ಧನೆ ಆಯಿತು ಅಂತಂದರೆ ಅಭಿವೃದ್ಧಿನೂ ಕೂಡ ಆಬಾಧಿತವಾಗಿ ನಡೀತದೆ. ಹಾಗಾಗಿ ಆ ಕೆಲಸಕ್ಕೆ ನಾನು ಸನ್ನದ್ಧನಾಗಿನೇ ಹೊರತು ಯಾರ ಮನೆ ಹೋಗೋದು, ಬಾಗಿಲು ಕಾಯೋದು, ಆ ಲೀಡ್ರ್ ಅಂದರೆ ಜೊತೆ ಹೋದರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ನನಗೆ ಟಿಕೆಟ್ ಕೊಟ್ಟವ್ರು ಏನು BJP ಅವರಲ್ಲ. ನನಗೆ ಸಂಘ ಮುಖಾಂತರ ನಂಗೆ ಆಗ ಟಿಕೆಟ್ ಕೊಟ್ಟಿದ್ದು. ನಾನಿವತ್ತು ಆ ಒಂದು ಕೋರ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧನಾಗಿಯೇ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನನಗೆ ಬೇರೆಯವ್ರನ್ನ ಅಪೀಸ್ ಮಾಡುವಂಥ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ. ನೋಡಿ, ಕರ್ನಾಟಕದಲ್ಲಿ ಎಷ್ಟು ಜನ BJPಯ ನಾಯಕರಿಗೆ ಅವ್ರ ಕ್ಷೇತ್ರ, ಅವರ ಜಾತಿ ಆಚೆಗೆ ಜನರ ಪ್ರೀತಿ ವಿಶ್ವಾಸ ಇದೆ ಹೇಳಿ ನೋಡೋಣ. ಕೆಲವು ಇವತ್ತೇನೋ ಬಸವನಗೌಡ ಪಾಟೀಲ್ ಯತ್ನಾಳು ಇಂಥ ಕೆಲವು ಇದ್ದಾರೆ. ಅದರೊಳಗಡೆ ಪ್ರತಾಪ್ ಸಿಂಹನು ಒಬ್ಬ ಅನ್ನೋದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ದರೆ ಹೇಳ್ಬಿಡಿ. ನಾನು ಎಲ್ಲೇ ಹೋದ್ರೂ ಕೂಡ ಜನ ಜಾತಿಯನ್ನು ಮೀರಿ ನನ್ನನ್ನು ಪ್ರೀತಿಸೋರಿದ್ದಾರೆ, ಗೌರವಿಸುವಂಥವ್ರು ಇದ್ದಾರೆ, ಪ್ರೋತ್ಸಾಹಿಸುವಂಥವ್ರು ಇದ್ದಾರೆ. ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ. ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಮೈಸೂರು ನನಗೆ ನೆಲೆ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ನನ್ನನ್ನು ಗೌರವಿಸಿದೆ, ನನ್ನನ್ನು ಗೆಲ್ಲಿಸಿದೆ, ನನ್ನನ್ನು ಕೈ ಹಿಡಿದಿದೆ. ಮೈಸೂರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಮೈಸೂರಲ್ಲೇ ಇರ್ತೀನಿ.